ನಮಸ್ಕಾರ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯಾರು ಏನ್ ಬೇಕಾದ್ರೂ ಹೇಳಲಿ, ತಲೆ ಕೆಳಕಾಗ್ಲಿ ಕಾಲು ಮೇಲಾಗ್ಲಿ, ಆಕಾಶ ತಲೆ ಮೇಲೆ ಬೇಕಾದ್ರೂ ಬೀಳಲಿ, ಭೂಮಿ ಕೆಳಗೆ ಬಾಯಿ ಬೇಕಾದ್ರೂ ಬಿಡಲಿ, ಮೊದಲು ಮೋದಿಜಿಯವರನ್ನ ಕೆಳಗಿಳಿಸ್ಬೇಕು ಅಷ್ಟೇ, ಈ ಲೆಕ್ಕಾಚಾರದಲ್ಲಿದ್ದಾರೆ. ಆದ್ರೆ ಒಂದೇ ಒಂದು ಪ್ಲಾನ್ ಕೂಡ ವರ್ಕೌಟ್ ಆಗ್ತಿಲ್ಲ. ಈ ರೀತಿ ನಡೆಯೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇವಿಎಂ ಮೇಲೆ ಆರೋಪ ಮಾಡಿದ್ದಾಯ್ತು, ಮತಗಳ್ಳತನ ಅಂತ ಹೇಳಿದ್ದಾಯ್ತು, ಎಷ್ಟು ಕೂಗಿದ್ರು ಏನೂ ಆಗ್ಲಿಲ್ಲ. ಸೆಪ್ಟೆಂಬರ್ 9ನೇ ತಾರೀಕು ಉಪರಾಷ್ಟ್ರಪತಿಗಳ ಚುನಾವಣೆ ನಡೆಯುತ್ತೆ. ಅದರಲ್ಲಿ ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ ಅವರಿಗೆ ವಿರೋಧ ಪಕ್ಷಗಳಿಂದಲೇ 14 ವೋಟ್ಗಳು ಸಿಗ್ತವೆ. ಅದು ಒಂದ್ ಕಡೆ ಇರ್ಲಿ, ಈಗ ನಾವು ಹೇಳೋಕೆ ಹೊರಟಿರೋದು ಬೇರೆಯದ್ದೇ ವಿಷಯ. 50 ದಿನಗಳ ನಂತರ ನಾಪತ್ತೆ ಆಗಿದ್ದ ಧನ್ಕರ್ ಅವರು ಒಂದು ಲೆಟರ್ ಬಾಂಬ್ ಹಾಕಿದ್ದಾರೆ. ಅದರ ಬಗ್ಗೆ ಈಗ ಮಾತಾಡ್ತೇನೆ. ಆ ಲೆಟರ್ ನಲ್ಲಿ ಬರೆದಿದ್ದನ್ನ ನೋಡಿ ಕಾಂಗ್ರೆಸ್ಗೆ ಕಸಿವಿಸಿ ಶುರು ಆಗಿದೆ. ಒಂದು ವಿಷಯ ನೆನಪಿರ್ಲಿ, ಜಗದೀಪ್ ಧನ್ಕರ್ ಉಪರಾಷ್ಟ್ರಪತಿ ಹುದ್ದೆಯಲ್ಲಿದ್ರಲ್ಲ, ಅಲ್ಲಿವರೆಗೂ ಕಾಂಗ್ರೆಸ್, ಟಿಎಂಸಿ, ಅಖಿಲೇಶ್ ಯಾದವ್ರ ಪಕ್ಷ ಎಲ್ಲರೂ ಧನ್ಕರ್ ಅವರನ್ನ ಕಾಮಿಡಿಯಾಗಿ ನೋಡ್ತಾ ಇದ್ರು. ಅವರ ಮಿಮಿಕ್ರಿ ಕೂಡ ಮಾಡ್ತಾ ಇದ್ರು. ಮರ್ಯಾದೆ ಅನ್ನೋದನ್ನೇ ಕೊಡ್ತಾ ಇರ್ಲಿಲ್ಲ. ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ತಂದಿದ್ರು. ಆದ್ರೆ ಇವರು ರಾಜೀನಾಮೆ ಕೊಟ್ಟ ನಂತರ ಇದ್ದಕ್ಕಿದ್ದಂತೆ ಅವ್ರ ಮೇಲೆ ಪ್ರೀತಿ ಜಾಸ್ತಿ ಆಯ್ತು, ಅವ್ರ ಬಗ್ಗೆ ಕೇರ್ ಕೂಡ ಶುರು ಆಯ್ತು. ಇದೆಲ್ಲ ನಾಟಕದ ನಂತರ ಇವರು ಧನ್ಕರ್ ಅವರನ್ನ ಬಳಸಿಕೊಂಡು ಮಾಡಿದಂಥ ಎಲ್ಲಾ ಷಡ್ಯಂತ್ರಗಳು ಸ್ಫೋಟಗೊಂಡಿವೆ. ಪ್ರಧಾನಮಂತ್ರಿಯಾಗಿ ಮೋದಿಯವರು 11 ವರ್ಷದಿಂದ ಈ ದೇಶದಲ್ಲಿದ್ದಾರೆ. ಇಂಥವ್ರ ಮೇಲೆ ರಾಜಕೀಯದಲ್ಲಿ ಏನೂ ಅಲ್ಲದವರು, ಯಾವ ಸ್ಥಾನದಲ್ಲೂ ಇಲ್ಲದವರೆಲ್ಲ ದಿನ ಬೆಳಗಾದ್ರೆ ಸಾಕು ಸರ್ಕಾರ ಬೀಳಿಸೋ ಪ್ರಯತ್ನದಲ್ಲಿರ್ತಾರೆ. ಇವರ ಒಂದು ಟೂಲ್ ಕಿಟ್ ಗ್ಯಾಂಗ್ ಇದೆ. NGO ಹಾಕೋ ಊಟದಿಂದ ಬೆಳೀತಾ ಇದ್ದಾವೆ. ಅವುಗಳ ಕೆಲಸನೇ ಇದೆ. ಯೋಗಿಜಿ ಸರ್ಕಾರ ಬೀಳಿಸೋದು, ನಿತೀಶ್ ಕುಮಾರ್ ಅವರ ಸರ್ಕಾರವನ್ನ ಬೀಳಿಸೋದು, ಒಟ್ಟಿನಲ್ಲಿ NDA ವಿರುದ್ಧ ಫೇಕ್ ನೆರೆಟಿವ್ ಹಬ್ಬಿಸೋದು. ಈಗ್ಲೂ ಬೇಕಾದ್ರೆ ನೋಡಿ, ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್, ಲಾಲು ಪ್ರಸಾದ್ ಯಾದವ್ ಅವರ ಮಗ ಕೇಳ್ತಾರೆ, ಧನ್ಕರ್ ಅವರು ವೋಟ್ ಹಾಕೋಕೆ ಯಾಕೆ ಬಂದಿಲ್ಲ ಅಂತ. ಅಲ್ಲ, ಮುಖ್ಯಮಂತ್ರಿ ಅಭ್ಯರ್ಥಿಗೆ ಧನ್ಕರ್ ರಾಜ್ಯಸಭೆಯ ಸದಸ್ಯರು ಅಲ್ಲ ಅನ್ನೋದು ಕೂಡ ಗೊತ್ತಿಲ್ವೇ ಹಾಗಾದ್ರೆ? ಇವರ ರಾಜಕೀಯದ ಜ್ಞಾನ ಎಷ್ಟಿದೆ ಅಂತ ನೋಡಿ. ಕಾಂಗ್ರೆಸ್ ಪಕ್ಷ ಹೇಳ್ತಾ ಇತ್ತು, ಇಡೀ ಪಕ್ಷ ಧನ್ಕರ್ ಅವರ ಹೇಳಿಕೆಗೆ ಕಾಯ್ತಾ ಇದೆ ಅಂತ. ಕಾಂಗ್ರೆಸ್ನ ಜೈರಾಮ್ ರಮೇಶ್ ಹೇಳ್ತಾರೆ, ಮೋದಿ ಸರ್ಕಾರ ರೈತರ ನಿರ್ಲಕ್ಷ್ಯ ಮಾಡ್ತು, ಜೊತೆಗೆ ಅಧಿಕಾರದಲ್ಲಿ ಇರೋರ ದುರಹಂಕಾರ ತೋರಿಸಿತ್ತು. ಇದೆಲ್ಲದರಿಂದ ಬೇಸತ್ತ ಧನ್ಕರ್ ಅವರು ರಾಜೀನಾಮೆಯನ್ನ ಕೊಟ್ರು ಅಂತ ಹೇಳ್ತಾ ಇದ್ರು. ಆದ್ರೆ ಅವರ ರಾಜೀನಾಮೆಯ ಅಸಲಿ ಕಾರಣಗಳೇ ಬೇರೆಯದ್ದಾಗಿತ್ತು. ಅದು ಈಗ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ. ಮೋದಿಜಿ ಸರ್ಕಾರದ ವಿರುದ್ಧವೇ ಷಡ್ಯಂತ್ರ ಮಾಡಿ ಸರ್ಕಾರವನ್ನೇ ಬೀಳಿಸೋಕೆ ಹೊರಟಿದ್ರು. ಸ್ವಲ್ಪ ತಡವಾಗಿದ್ರು ಬೇರೆ ಸೀನೆ ಆಗಿರೋದು. ಸೊ ರಾಜೀನಾಮೆಯನ್ನ ಅವರಿಂದ ಕೊಡಿಸಲಾಯಿತು. ಇದೆಲ್ಲದರ ನಂತರ ಧನ್ಕರ್ ಬಹಿರಂಗವಾಗಿ ಮೋದಿಜಿ ಸರ್ಕಾರದ ವಿರುದ್ಧ ಹೇಳಿಕೆ ಕೊಡಬೇಕು, ಅದನ್ನ ಇಟ್ಕೊಂಡು ನಾವು ರಾಜಕೀಯ ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ಉದ್ದೇಶ ಆಗಿತ್ತು. ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ. ರಾಜೀನಾಮೆ ಕೊಟ್ಟ ಮೇಲೆ ಧನ್ಕರ್ ಅವರು 50 ದಿನಗಳ ಕಾಲ ಮೌನ ವ್ರತದಲ್ಲಿದ್ರು. ಫೈನಲಿ ಧನ್ಕರ್ ಅವರು ಮೌನವನ್ನ ಮುರಿದಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಧನ್ಕರ್ ಅನ್ನೋದನ್ನ ನೋಡೋಣ. ಧನ್ಕರ್ ಅವರು ಪತ್ರವನ್ನ ಬರೆದು ಹೇಳ್ತಾರೆ, ಉಪರಾಷ್ಟ್ರಪತಿ ಹುದ್ದೆಗಾಗಿ ನಡೆದ ಚುನಾವಣೆಯಲ್ಲಿ CP ರಾಧಾಕೃಷ್ಣನ್ ಅವರು ಗೆದ್ದಿದ್ದಾರೆ. ಇದು ಜನರಿಂದ ಚುನಾಯಿಸಲ್ಪಟ್ಟ ಪ್ರತಿನಿಧಿಗಳು ನಿಮ್ಮ ಮೇಲೆ ಇಟ್ಟ ನಂಬಿಕೆ ಮತ್ತು ವಿಶ್ವಾಸವನ್ನ ಪ್ರತಿನಿಧಿಸುತ್ತದೆ. ನಿಮಗೆ ಸಾರ್ವಜನಿಕ ಜೀವನದ ಬಗ್ಗೆ ಸಾಕಷ್ಟು ಅನುಭವ ಇದೆ. ನಿಮ್ಮ ನಾಯಕತ್ವದಲ್ಲಿ ಈ ಹುದ್ದೆಯ ಘನತೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಪತ್ರ ಬರೆದಿದ್ದಾರೆ. ಸೆಪ್ಟೆಂಬರ್ 9ನೇ ತಾರೀಕು ಈ ಪತ್ರವನ್ನ ಬರೆದಿದ್ರು. 10ನೇ ತಾರೀಕು ಇದನ್ನ ಪಬ್ಲಿಷ್ ಮಾಡಲಾಗತ್ತೆ. ಇವರ ಈ ಲೆಟರ್ ನೋಡಿದ್ರೆ ಅರ್ಥ ಆಗತ್ತೆ, ಧನ್ಕರ್ ಕಾಂಗ್ರೆಸ್ನ ನೆರೆಟಿವ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂತ. ಕಾಂಗ್ರೆಸ್ ಜೈರಾಮ್ ರಮೇಶ್ ಅವರನ್ನ ನೇಮಿಸಿ ಬಿಟ್ಟಿದ್ರು. ಜೈರಾಮ್ ರಮೇಶ್ ಧನ್ಕರ್ ಅವರನ್ನ ಮೀಟ್ ಮಾಡಿದ್ರು ಮತ್ತು ಧನ್ಕರ್ ಮೂಲಕ ನಾಯ್ಡು ಅವರನ್ನ ಸಂಪರ್ಕಿಸಿದ್ರು. ಕಾಂಗ್ರೆಸ್ ಮೂಲಕ ಧನ್ಕರ್ ಜೊತೆ ಅನಿಲ್ ಅಂಬಾನಿಯ ಹೆಸರು ಕೂಡ ಬಂದಿತ್ತು. ಇದೆಲ್ಲ ದೇಶದ ಜನರಿಗೂ ಗೊತ್ತಿದೆ.
ಇಷ್ಟೆಲ್ಲ ಆದಮೇಲೆ ಧನ್ಕರ್ ಅವರು ಮಾತಾಡೋಕೆ ಇನ್ನೇನಿದೆ ಹೇಳಿ? ನನ್ನನ್ನ ಯಾಕೆ ಈ ಹುದ್ದೆಯಿಂದ ಕೆಳಗಿಳಿಸಿದ್ರು ಅಂತ ಬಾಯಿ ಬಿಟ್ಟು ಹೇಳೋಕೆ ಆಗತ್ತಾ? ಎಲ್ಲಾ ಕಾರಣಗಳು ಹೊರಗೆ ಬಂದಾಗಿದೆ. ಈ ಕಾಂಗ್ರೆಸ್ನವರು ಇನ್ನೂ ಆಸೆ ಇಟ್ಕೊಂಡಿದ್ದಾರೆ ಪಾಪ. ಮೋದಿಯವರ ವಿರುದ್ಧ ಅಥವಾ ಬಿಜೆಪಿಯವರ ವಿರುದ್ಧ ಧನ್ಕರ್ ಮಾತಾಡ್ತಾರೆ ಅಂತ ಕನಸು ಕಾಣ್ತಾ ಇದ್ದಾರೆ. ಧನ್ಕರ್ ಅವರು ತಮ್ಮ ಪತ್ರದಲ್ಲಿ ಇನ್ನೂ ಕೆಲ ಪದಗಳನ್ನ ಬಳಸಿದ್ದಾರೆ ನೋಡಿದ್ರಾ? ಸಿಪಿ ರಾಧಾಕೃಷ್ಣನ್ ಅವರು ತಮ್ಮ ಅಪಾರ ಅನುಭವದಿಂದ ಉಪರಾಷ್ಟ್ರಪತಿ ಹುದ್ದೆಯನ್ನ ಇನ್ನೂ ವೈಭವಮಯವಾಗಿಸ್ತಾರೆ ಅಂತ ಹೇಳ್ತಾರೆ. ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿದ್ದು ಇಂಥ ಭಾರತದ ಉಪರಾಷ್ಟ್ರಪತಿಗಳಾಗಿದ್ದು ಅಭಿನಂದನೆ ಅಂತಲೂ ಹೇಳಿದ್ದಾರೆ. ನನ್ನ ಸರ್ಕಾರಿ ವಸತಿ ಏನಾದ್ರೂ ರೆಡಿ ಆಗಿದ್ರೆ ನನಗೆ ಕೊಡಿ ಅಂತಲೂ ಕೇಳಿದ್ದಾರೆ. ನೋಡಿ, ಧನ್ಕರ್ ಅವರಿಗೆ ಮೋದಿಯವರಿಂದ, ಮೋದಿ ಸರ್ಕಾರದಿಂದ ಸಮಸ್ಯೆ ಆಗಿದ್ದೇ ನಿಜ ಆದ್ರೆ ಅದನ್ನ ಆಲ್ರೆಡಿ ಹೇಳಿರೋರು. ಬಟ್ ಇಲ್ಲಿ ತಪ್ಪಾಗಿರೋದೇ ಅವರಿಂದ, ಅದಕ್ಕೆ ಸುಮ್ಮನಿದ್ದಾರೆ ಅಷ್ಟೇ. ಒಟ್ಟಿನಲ್ಲಿ ಮೋದಿಜಿ ಸರ್ಕಾರದ ವಿರುದ್ಧ ಒಂದೇ ಒಂದು ಮಾತೂ ಆಡದೆ ಧನ್ಕರ್ ಅವರು ಕಾಂಗ್ರೆಸ್ನ ಅಷ್ಟೂ ಕನಸನ್ನ ಪಾಪ ನುಚ್ಚುನೂರು ಮಾಡಿಬಿಟ್ರು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.